ಅದು ಅದು ನಿನ್ ಮಾಟ ಮಂತ್ರದ ಪ್ರಭಾವ. ಆ ಕೆಟ್ಟ ಶಕ್ತಿ ನನ್ನ ರೂಪದಲ್ಲಿ ನಿನ್ ಕಣ್ಣೆದುರುಗಡೆ ಬಂದಿದ್ದೀನಿ ಅನ್ನೋ ಹಾಗೆ ನಿನಗೆ ಭ್ರಮೆ ಹುಟ್ಟಿಸಿದೆ. ನಿಜವಾಗ್ಲೂ ನಾನು ನಂಬು ಪುಟ್ ಮೇಡಮ್. ಮಾಟ ಮಂತ್ರನ ಹಾಗೆಲ್ಲ ಯಾರು ಮಾಡ್ತಾರೆ? ನೀನ್ ಸುಳ್ಳು ಹೇಳ್ತಾ ಇದ್ಯಾ? ಅದು ಈಗಲೇ ಕಿಚನ್ ರೂಮ್ ಹೋಗ್ಬಿಟ್ಟು ಪುಟ್ ಮೇಡಮ್ ನೆನ್ನೆ ರಾತ್ರಿ ನಿನ್ ರೂಮ್ ಬಂದಿದ್ಯೋ ನಾನಲ್ಲ, ಅದು ಬೇರೆ ಯಾರು ಅಂತ ಅವಳನ್ನ ನಂಬಿಸೋದಕ್ಕೆ ನೀನು ತಿಪ್ಪರ್ಲಾಗ ಹೊಡೆದ್ರು ಹಿತ ನಿನ್ನ ನಂಬೋದಿಲ್ಲ. ನಂಬೋದಕ್ಕೆ ನಾನು ಬಿಡೋದು ಇಲ್ಲ. ಹೇಳು ದುರ್ಗಾ, ನೀನ್ ಬರೀ ಸುಳ್ಳು ಹೇಳ್ತೀಯಾ? ನನ್ ಸಣ್ಣವಳು ನಾನು ಹೇಗಾದ್ರೂ ನಂಬ್ಬೋದು ಅನ್ಕೊಂಡಿದ್ಯಾ? ಇಲ್ಲ ಪುಟ್ ಮೇಡಮ್, ನನ್ನ ಲಾಡ, ನಾನು ಸುಳ್ಳು ಹೇಳ್ತಿಲ್ಲ. ನನ್ನ ನಂಬು ಪುಟ್ಟ. ಸಾಕ್ ನಿಲ್ಸು ನಿನ್ ನಾಟಕನ. ಮೊದ್ಲಿಂದನೂ ನಿಂಗೆ ನನ್ ಕಂಡ್ರೆ ಇಷ್ಟ ಇರ್ಲಿಲ್ಲ. ನನ್ನ ಪ್ರೀತಿಸೋ ತರ ನಮ್ಮ ಮೇಲೆ ಕಾಳಜಿ ಇರೋ ತರ ನಾಟಕ ಮಾಡ್ತಿದ್ದೆ ಅಷ್ಟೇ. ನನ್ನ ಅಪ್ಪನಿಂದ ದೂರ ಮಾಡ್ಬೇಕು ಅಂತಾನೆ ನೀನ್ ಬಂದಿದ್ದು, ಇದೇ ನಿಜ. ಇನ್ ಮುಂದೆ ನೀ ನನ್ ಜೊತೆ ಮಾತಾಡ್ಬೇಡ, ನನ್ಗೆ ನೀನ್ ಬೇಡ. ಹೀಗೆಲ್ಲ ಮಾತಾಡ್ಬೇಡ ಪುಟ್ ಮೇಡಮ್. ನಿನ್ನಿಂದ ದೂರ ಇದ್ದು ಬದುಕೋ ಶಕ್ತಿ ನನಗಿಲ್ಲ. ನನ್ನ ಲಾಡ, ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ನಿನ್ನ ನಿನ್ ತಂದೆಯಿಂದ ದೂರ ಮಾಡೋ ಯಾವ ಉದ್ದೇಶನೂ ನಂದಿಲ್ಲ ಪುಟ್ ಮೇಡಮ್. ದಯವಿಟ್ಟು ನನ್ನ ಅರ್ಥ ಮಾಡ್ಕೋ. ಇಲ್ಲ, ನಾನಿನ್ ಮಾತನ್ನ ಯಾವತ್ತೂ ನಂಬಲ್ಲ. ನೀ ನನಗೆ ಮೋಸ ಮಾಡಿದ್ಯಾ. ನೀ ನನ್ ಮನೇಲಿ ಇರ್ಬೇಡ, ಹೋಗು. ಪುಟ್ ಮೇಡಮ್, ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ನಾನು ಏನು ತಪ್ಪು ಮಾಡಿಲ್ಲ ಪುಟ್ ಮೇಡಮ್. ನೀನು ನನ್ನ ತಪ್ಪು ತಿಳ್ಕೊಂಡಿದ್ಯಾ. ನಾನು ಆ ರೀತಿ ಏನು ಮಾಡಿಲ್ಲ. ದಯವಿಟ್ಟು ನೀನ್ ಬಿಟ್ಟು ಬದುಕಿರೋ ಶಕ್ತಿ ನನ್ಗಿಲ್ಲ ಪುಟ್ ಮೇಡಮ್. ನನ್ನನ್ನು ಈ ತರ ದೂರ ತಳ್ಬೇಡ ಪುಟ್ ಮೇಡಮ್. ನಾನು ಹೇಳ್ದೆ ತಾನೆ ನಂಗೆ ನಿನ್ ಮುಖ ನೋಡಕ್ ಇಷ್ಟ ಇಲ್ಲ ಅಂತ. ಇನ್ನು 5 ನಿಮಿಷ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ಈ ಮನೆಯಿಂದ ಹೋಗಿರ್ಬೇಕಷ್ಟೇ. ಇಡೀ ಕುಟುಂಬದ ಸಂಪೂರ್ಣ ನಿಯಂತ್ರಣ ಇರೋದು ಈ ಮಾಳ್ವಿಕನಿಗೆ ಮಾತ್ರ. ಏನ್ ಗೊತ್ತಾ ದಾಕ್ಷಾಯಣಿ, ನೀನು ಅವ್ರ ಕಣ್ಮುಂದೆನೆ ಇದ್ರು ನನ್ಗಿರೋ ವ್ಯಾಲ್ಯೂ ಅವ್ರು ಯಾವತ್ತೂ ನೀನು ಕೊಡೋದಿಲ್ಲ. ಈ ಕುಟುಂಬದಲ್ಲಿರೋ ಪ್ರತಿಯೊಬ್ರು ಗೊಂಬೆಗಳ ತರ ನನ್ನ ಬೆರಳು ತುದಿಲೇ ಕುಣಿಸ್ತಿರ್ತೀನಿ. ಆದ್ರೆ ಪಾಪ ಯಾರೊಬ್ರಿಗೂ ನನ್ನ ನಿಜವಾದ ರೂಪ ಏನೋ, ನನ್ನ ಅಸಲಿ ಉದ್ದೇಶ ಏನು ಅಂತ ಗ್ರಹಿಸೋದಕ್ಕೆ ಸಾಧ್ಯನೇ ಆಗಿಲ್ಲ ದಾಕ್ಷಾಯಣಿ. ಈ ನಿನ್ನ ಸುಂದರವಾದ ಕುಟುಂಬಕ್ಕೆ ನಾನು ಯಾಕೆ ಕಾಲಿಟ್ಟೆ, ಈ ನನ್ನ ನಾಟಕದ ಹಿಂದೆ ಇರೋ ಅಸಲಿ ಕಾರಣ ಏನು ಅನ್ನೋದು ಯಾರೊಬ್ರಿಗೂ ಗೊತ್ತಿಲ್ಲ. ಗೊತ್ತಾಗೋದಕ್ಕೆ ಈ ಮಾಳ್ವಿಕಾ ಬಿಡೋದು ಇಲ್ಲ. ಆದಿತ್ಯ ವಂಶ ಏನು ಏನದೆ ನೀನು? ಆದಿತ್ಯ ವಂಶ. ನೀನ್ ಮಾಡ್ತಿರೋ ಕುತಂತ್ರ, ಮೋಸ, ನಾಟಕ ಪ್ರತಿಯೊಂದು ಆದಿತ್ಯ ವಂಶದ ರಕ್ತ ಪರಂಪರೆಗಾಗಿ ತಾನೆ. ಯಾಕೊತ್ತಾ, ಈ ಆದಿತ್ಯ ವಂಶಕ್ಕೆ ಮಾತ್ರ ಒಬ್ಬ ಮನುಷ್ಯನಿಗೆ ಅಪರಿಮಿತ ಶಕ್ತಿ, ಸಾವಿಲ್ಲದ ಅಮರತ್ವವನ್ನ ನೀಡೋ ತಪೋಬಲ ಇದೆ. ಈ ರಕ್ತದಲ್ಲಿರೋ ಆ ಅದ್ಭುತ ರಹಸ್ಯವೇ ಹಾಗೆ. ಇದೊಂದು ನನಗೆ ಸಿಕ್ಬಿಟ್ರೆ ಸಾಕು, ಇಡೀ ಪ್ರಪಂಚವೇ ನನ್ನ ಕಾಲುಬುಡದಲ್ಲಿ ಬಿದ್ದಿರದೆ. ನಿಜ ಹೇಳ್ತೀನಿ ಕೇಳು ದಾಕ್ಷಾಯಣಿ, ಆರಂಭದಿಂದಲೂ ನನ್ನ ನಿಜವಾದ ಉದ್ದೇಶ ಏನು ಅಂದ್ರೆ ಈ ಆದಿತ್ಯ ವಂಶದ ಶಕ್ತಿಯನ್ನ ನನ್ನ ವಶಕ್ಕೆ ತಗೋಬೇಕು ಅನ್ನೋದು. ಅದಕ್ಕೆ ನನ್ನ ಪ್ರತಿಯೊಂದು ಯೋಜನೆಗಳನ್ನ ನಾನು ಬಹಳ ಶಿಸ್ತಿನಿಂದ ಮಾಡ್ತಾ ಬಂದಿದ್ದೀನಿ.
ನಿನ್ನ ಇಡೀ ಕುಟುಂಬವನ್ನೇ ನನ್ನ ಕಪ್ಪಿ ಮುಷ್ಟಿಲಿಟ್ಕೊಂಡು ಇವತ್ತು ಈ ಆದಿತ್ಯ ವಂಶದ ಗಟ್ಟಿಯಾದ ಭಾಗವಾಗಿ ನಾನು ನಿಂತಿದ್ದೀನಿ. ಈ ನನ್ನ ಗುರಿ ಬಹಳ ಹತ್ತಿರದಲ್ಲಿದೆ ದಾಕ್ಷಾಯಿಣಿ. ಇನ್ನು ಕೆಲವು ದಿನಗಳಲ್ಲಿ ಈ ಅಪರಿಮಿತ ಶಕ್ತಿ ಸಂಪೂರ್ಣವಾಗಿ ನನ್ನ ವಶ ಆಗತ್ತೆ. ಆಮೇಲೆ ನಿನ್ನ ಮಗ, ನಿನ್ನ ಮೊಮ್ಮಗಳು, ನಿನ್ನ ಸೊಸೆ, ಈ ಕುಟುಂಬದಲ್ಲಿರೋ ಪ್ರತಿಯೊಬ್ರು ಈ ಮಾಳ್ವಿಕನ ತಾಳಕ್ಕೆ ಕುಣಿಯೋ ಗೊಂಬೆಗಳಾಗ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡು ನಾ ಸುಮ್ಮನೆ ಇರ್ತೀನಿ ಅಂತ ಅನ್ಕೋಬೇಡ ಮಾಳ್ವಿಕಾ. ಈ ಸತ್ಯನ ನನ್ನ ಮಗನ್ಗೆ ನಾನು ತಿಳಿಸಿದ್ರೆ ಈಗ್ಲೇ ಅವನು ನಿನ್ನ ಮನೆಯಿಂದ ಆಚೆ ಹಾಕ್ತಾನೆ. ನನ್ನನ್ನ, ಈ ಮಾಳ್ವಿಕನ? ಇಂಪಾಸಿಬಲ್. ನೀನ್ ಹಾಗಂದ್ಕೊಂಡಿದ್ರೆ ಅದು ನಿನ್ನ ಭ್ರಮೆ ಅಷ್ಟೇ. ಈಗ ನಿನ್ ಮುಂದೆ ನಾನೆಲ್ಲ ಸತ್ಯನೂ ಹೇಳಿದ್ದೀನಿ. ಅದರಿಂದ ಏನ್ ಪ್ರಯೋಜನ ಹೇಳು? ಪಾಪ ದಾಕ್ಷಾಯಿಣಿ, ನಿನಗೆಲ್ಲ ಸತ್ಯ ಗೊತ್ತಿದ್ರು ನೀನ್ ಅದನ್ನ ಹೋಗಿ ನಿನ್ನ ಮಗನಿಗೆ ಹೇಳಿದ್ರು ಶರತ್ ಯಾವುದನ್ನು ನಂಬೋದಿಲ್ಲ. ಯಾಕೆಂದ್ರೆ ಈ ಮನೆಯಲ್ಲಿರೋ ಪ್ರತಿಯೊಬ್ರು ನಂಬಿಕೆನೂ ನಾನು ಸಂಪೂರ್ಣವಾಗಿ ಗಳಿಸಿದ್ದೀನಿ. ನೀನ್ ಏನೇ ಒದ್ದಾಡಿದ್ರು, ಎಷ್ಟೇ ಕಿರ್ಚಾಡಿದ್ರು ಈ ಮಾಳ್ವಿಕನ ತಡೆಯೋದಕ್ಕೆ ನಿನ್ನಿಂದಾಗ್ಲಿ, ಆ ಶಂಭುವಿಂದಾಗ್ಲಿ, ಅಥವಾ ನಿನ್ನ ಸೊಸೆ ದುರ್ಗಾನಿಂದಾಗ್ಲಿ ಯಾವತ್ತಿಗೂ ಸಾಧ್ಯ ಆಗೋದಿಲ್ಲ. ನೋಡ್ತಾ ಇರು, ಇಡೀ ಆದಿತ್ಯ ವಂಶನ ಹೇಗೆ ನನ್ನ ಕಾಲು ಹುಡುಕ್ ಹಾಕೊಂಡು ತುಳಿತೀನಿ ಅಂತ.